ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಅಂತ ಹೇಳ್ತಾ ಪಟ್ ಅಂತ ನಮ್ಮ ಅಡುಗೆ ಕಡೆ ಹೋಗೋಣ. ಸೊ ಇವತ್ತು ಬೆಳಗ್ಗೆ ಹಾಲು ಕುದಿಸಿದಾಗ ಅದ್ರ ಪಕ್ಕದಲ್ಲೇ ನಾವು ನೆನ್ನೆ ತಿಂದಿದ್ದ ಜಾಕ್ ಫ್ರೂಟ್ಸ್ ಸೀಡ್ಸ್ ನೋಡಿದೆ. ಸೊ ಹಾಗಾಗಿ ಒಂದು ಪ್ಲ್ಯಾನ್ ಬಂತು, ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಸೀದಾ ಸ್ಟವ್ ಹಚ್ಚಿ ಅದ್ರ ಮೇಲೆ ಬೌಲ್ ಇಟ್ಟು ನೀರು ಅದಕ್ಕೆ ಒಂದು ತ್ರೀ ಗ್ಲಾಸ್ ನೀರು ಹಾಕಿ ಅದನ್ನು ಮೀನ್ಸ್ ಆ ಸೀಡ್ಸ್ ಏನಿದೆ ಜಾಕ್ ಫ್ರೂಟ್ ಸೀಡ್ಸ್ ಅದನ್ನ ಹಾಕಿ ಕುದಿಸೋಕ್ಕಿಟ್ಟೆ. ಇವತ್ತು ಬೇರೆ ಥರದ ಸ್ನ್ಯಾಕ್ಸ್ ತಯಾರು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಈರುಳ್ಳಿ ಮತ್ತು ಟೊಮ್ಯಾಟೊ, ಅಂದರೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ. ಸೊ ನನ್ನ ಹತ್ರ ಸ್ವಲ್ಪ ಜಾಕ್ ಫ್ರೂಟ್ ಸೀಡ್ಸ್ ಇರೋದ್ರಿಂದ ಹಾಗಾಗಿ ಒಂದು ಚಿಕ್ಕ ಟೊಮ್ಯಾಟೊ ಮತ್ತು ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ನಿಮ್ಗೆ ಎಷ್ಟು ಬೇಕೋ ತಕ್ಕಂತೆ ನೀವು ತೊಗೊಬೋದು. ನಿಮ್ಮ ಹತ್ರ ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಕ್ಯಾಬೇಜ್ ಇದ್ದರೆ ಅದ್ರದ್ದು ಒಂದು ಸ್ನ್ಯಾಕ್ಸ್ ರೆಸಿಪಿ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಈಗ ಸೀಡ್ಸ್ ಬೇದಾಗಿದೆ. ಸೊ ಸ್ಟವ್ ಆಫ್ ಮಾಡಿ ಈ ಸೀಡ್ಸ್ನ ಹೊರಗಡೆ ತೆಗಿತೀನಿ. ಇದ್ರ ಬಿಸಿ ನೀರು ತೆಗ್ಬಿಟ್ಟು ಮತ್ತೆ ಇದಕ್ಕೆ ತಣ್ಣೀರಲ್ಲಿ ಇಟ್ಟಾಗ ಇದು ಸೀಡ್ಸ್ ಆಟೋಮೆಟಿಕಲಿ ಸ್ವಲ್ಪ ತಣ್ಣಗಾಗುತ್ತೆ. ಸೊ ಬೇಗ ನಾವು ಅದರ ಮೇಲಿನ ಸಿಪ್ಪೆಯನ್ನು ತೆಗಿಬೋದು. ಈ ಒಂದು ಜಾಕ್ ಫ್ರೂಟ್ ಸೀಡ್ ತುಂಬ ಪ್ರೋಟೀನ್ ಉಳ್ಳುವಂಥ ಒಂದು ಸೀಡು. ಇದು ಒಂದು ಎಡಿಬಲ್ ಸೀಡ್ ಅಂತಲೂ ಹೇಳ್ಬೋದು, ತುಂಬ ಒಳ್ಳೆಯದು ಹೆಲ್ತ್ಗೆ ಇದು. ಈಗ ಇದರ ಸಿಪ್ಪೆಯನ್ನು ತೆಗಿಬೇಕು. ನಾವಿವತ್ತು ಆಯಿಲ್ ಫ್ರೀ ಮತ್ತು ಪ್ರೋಟೀನ್ ಉಳ್ಳುವಂತಹ ಒಂದು ಫುಡ್ ಮಾಡೋದ್ರಿಂದ ಇದು ಕಿಡ್ಸ್ಗೆ ಹಾಗೆ ವಯಸ್ಸಾದವ್ರಿಗೆ ಟೇಸ್ಟಿಯಾಗಿ ಹಾಗೂ ಹೆಲ್ತಿಯಾಗಿರುವಂತಹ ಫುಡ್ ಆರ್ ಸೈಡ್ ಡಿಶ್ ಆರ್ ಸ್ನ್ಯಾಕ್ಸ್ ಆಗಿ ನಾವು ನೀಡ್ಬೋದು. ಹಾಗೆ ಅವರು ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ಏನಂದರೆ, ಈ ಸೀಡ್ಗಳನ್ನ ತೆಗಿಬೇಕಾದ್ರೆ ಹುಷಾರಾಗಿ ತೆಗೀರಿ. ನೋಡಿ, ಈ ಥರ ಕೊಳ್ತಿರುತ್ತೆ, ಇಲ್ಲ ಕೆಟ್ಟೋಗಿರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ತೆಗೀರಿ. ಮೇ ಬಿ ಅದು ಡ್ಯಾಮೇಜ್ ಆಗಿರ್ಬೋದು. ಸೊ ಅದನ್ನು ನೋಡಿಕೊಂಡು ನಿಧಾನಕ್ಕಾದ್ರೂ ಸರಿಯಾಗಿ ನೋಡಿಕೊಂಡು ಮಾಡಿಕೊಂಡು ತೆಗೀರಿ. ನೀವು ಇದ್ರ ಸಿಪ್ಪೆನ ಬಿಸಾಕಕ್ಕೆ ಹೋಗ್ಬೇಡಿ, ಯಾಕಂದರೆ ಈ ಸಿಪ್ಪೆನ ನಿಮ್ಮ ಪ್ಲ್ಯಾಂಟ್ಗಳಿಗೆ ಹಾಕಿದ್ರೆ ಅದು ಪ್ರೋಟೀನ್ ಆಗಿ ವರ್ಕ್ ಆಗುತ್ತೆ. ಮೀನ್ಸ್ ಇದು ಡಿಕಂಪೋಸ್ ಆಗಿ ಪ್ರೋಟೀನ್ ಆಗಿ ವರ್ಕ್ ಆಗುತ್ತೆ. ಇವತ್ತು ನಾವು ಆಯಿಲ್ ಫ್ರೀ ಫುಡ್ ಮಾಡೋದ್ರಿಂದ ನಾವು ಆಯಿಲ್ ಬಳಸಂಗಿಲ್ಲ. ಸೊ ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಬೇಕಾಗತ್ತೆ. ಸೊ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಜೀರಿಗೆ ಹಾಕಿದ ತಕ್ಷಣವೇ ಅದು ಮೀನ್ಸ್ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಪಟ್ ಅಂತ ಈರುಳ್ಳಿನೂ ಹಾಕಿಬಿಡಿ. ಸೊ ಸಣ್ಣಗೆ ಹೆಚ್ಕೊಂಡಿರುವಂತಹ ಈರುಳ್ಳಿನೂ ಹಾಕಿ ಅಲ್ಲಾಡಿಸಿ. ಸೊ ಆಗ ಈ ಜೀರಿಗೆ ಈರುಳ್ಳಿಗೆ ಅಂಟ್ಕೊಂಡು ಸೀದೋಗಲ್ಲ. ನೀವು ಯೂಸ್ ಮಾಡೋ ಯುಟೆನ್ಸಿಲ್ನ ಬೇಸನ್ನು ಸ್ವಲ್ಪ ಕಪ್ಪಗಾಗೋ ಸ್ಟಾರ್ಟ್ ಆಗುತ್ತೆ. ಮೀನ್ಸ್ ಹುಷಾರಾಗಿ ಬೇಗ ನೀವು ಅದನ್ನು ಅಲ್ಲಾಡಿಸ್ತಾ ಇರಬೇಕು. ಯಾಕಂದರೆ ನಾವು ಆಯಿಲ್ ಯೂಸ್ ಮಾಡ್ತಿಲ್ಲ. ಸೊ ಹಾಗಾಗಿ ಅದು ಸೀದೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈರುಳ್ಳಿ ಬೇದಾದಮೇಲೆ ನೀವು ಟೊಮ್ಯಾಟೊನ ಹಾಕಬೇಕು. ನೀವು ಹಾಕಿದ ತಕ್ಷಣ ಅಲ್ಲಾಡ್ಸೋಕ್ಕೆ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಬೇಕು. ಅದನ್ನು ಒತ್ತಕ್ಕೆ ಮಾತ್ರ ಬಿಡಬಾರ್ದು.
ಸೊ ಇದನ್ನು ಎಣ್ಣೆ ಹಾಕ್ತಿರೋದ್ರಿಂದ ಟೊಮ್ಯಾಟೊ ಮತ್ತು ಈರುಳ್ಳಿ ಸ್ವಲ್ಪ ಬೇಯೋದು ಕಷ್ಟ. ಸೊ ಅದು ಸ್ವಲ್ಪ ಹೊತ್ತು ತೊಗೊಳುತ್ತೆ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಹಂಗೆ ಬಿಡಿ. ಸೊ ಅಲ್ಲಾಡಿಸ್ತಾ ಇರಿ ಆವಾಗವಾಗ. ಈಗ ಇದು ನೀರಲ್ಲಿ ಸ್ವಲ್ಪ ಹೊತ್ತು ಕೊದ್ದಿದೆ ಅನಿಸುತ್ತೆ. ಸ್ವಲ್ಪ ಹಾಕಿರೋದಷ್ಟೇ ನೀರೀಗ. ಸೊ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕಬೇಕು, ಮತ್ತು ಇದಕ್ಕೆ ಉಪ್ಪು, ಗರಂ ಮಸಾಲ ಮತ್ತು ಕೊರಿಯಂಡರ್ ಪೌಡರ್ ಎಲ್ಲ ಹಾಕ್ಕೊಳ್ಳಿ. ಒಂದು ನೋಟ್ ಮಾಡ್ಕೊಳ್ಳಿ, ಈ ಮಸಾಲೆಗಳನ್ನ ಈ ಟೊಮೆಟೊ ಮತ್ತು ಈರುಳ್ಳಿ ಮೇಲೆ ಹಾಕಬೇಕು. ಆ ಪ್ಯಾನ್ ಮೇಲೆ ಬೀಳ್ದೇ ಇರೋಂಗೆ ನೋಡ್ಕೊಳ್ಳಿ, ಯಾಕಂದರೆ ಅದು ಸೀದೋಗ್ಬಿಡುತ್ತೆ. ಈಗ ಇದಕ್ಕೆ ನೀರು ಹಾಕಿ ಕುದ್ಸಕ್ಕೆ ಬಿಡಿ. ಸೊ ಕುದ್ದು ಸ್ವಲ್ಪ ಅದರ ಅರ್ಧಕ್ಕರ್ಧ ನೀರು ಹೋಗಬೇಕು. ಸೊ ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಇನ್ನೊಂದೇನೆಂದರೆ ಉಪ್ಪು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಈ ಸೀಡ್ ಅಂದರೆ ಜಾಕ್ ಫ್ರೂಟ್ ಸೀಡಲ್ಲೇ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಸೊ ಎಲ್ಲ ಆದಮೇಲೆ ಅದ್ರ ಮೇಲೆ ಬೇಕಾದರೆ ನೀವಿನ್ನೂ ಉಪ್ಪು ಹಾಕ್ಕೊಳ್ಳಿ. ನೋಡ್ಬೋದು ನಾನು ಹಾಕಿರೋ ನೀರು ಅರ್ಧಕ್ಕರ್ಧ ಹೋಗಿದೆ. ಸೊ ನೋಡಿ ಎಲ್ಲ ಎಳ್ಕೊಂಡು ನಾನು ಒಂದು ಕಡೆ ಸಿಪ್ಪೆ ಸುಲಿದು ಇಟ್ಕೊಂಡಿರೋಂತಹ ಬೀಜಗಳು ನೋಡ್ಬೋದು. ನೀವು ಹಾಗೇನೂ ತಿನ್ಬೋದು ಈ ಕುದಿಸಿರೋಂಥದ್ದನ್ನು, ಅಥವಾ ಫ್ರೈ ಮಾಡಿಕೊಂಡು ತಿನ್ಬೋದು. ಅಂದರೆ ಡ್ರೈ ಫ್ರೈ ಮಾಡಿಕೊಂಡು ತಿನ್ಬೋದು, ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತಿನ್ಬೋದು. ಇದನ್ನು ನಾನು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣಕ್ಕೆ ಹಾಗೆ ಉದ್ದುದಕ್ಕೆ ಕಟ್ ಮಾಡ್ಕೊತಿದ್ದೀನಿ. ನೀವು ಯಾವ ಸೈಜಲ್ಲಾದರೂ ಬೇಕಾದರೂ ಕಟ್ ಮಾಡ್ಕೊಬೋದು. ಇದು ತೀರಾ ಬೇದಿದೆ ಅಂತ ಅಂದರೆ ನೀವು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳೋದೇ ಒಳ್ಳೆಯದು. ನಿಮಗೆ ಕರೆಕ್ಟಾಗಿ ಬೇದಿದೆ ಅಂದರೆ ಈ ಥರ ಉದ್ದುದಕ್ಕೆ ಕಟ್ ಮಾಡ್ಕೊಬೋದು. ನಾನು ನೋಡ್ದಂಗೆ ಈ ಸೀಡ್ಸು ಒಳ್ಳೆ ಬೀನ್ ಶೇಪಲ್ಲಿತ್ತು. ನೋ ಒಂದೊಂದು ಎಕ್ರ ಪಕ್ರ ಇತ್ತು, ಬಟ್ ಮೋಸ್ಟ್ ಆಫ್ ದೆಮ್ ಸ್ವಲ್ಪ ಬೀನ್ ಶೇಪಲ್ಲೇ ಇತ್ತು ಅಲ್ವಾ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಹತ್ರ ಇದ್ದಿದ್ದೇ ಸ್ವಲ್ಪ ಸೀಡ್ಸು. ಅದರಲ್ಲಿ ನಮ್ಮಮ್ಮ ಬಂದುಬಿಟ್ಟು ಇನ್ನೂ ಒಂದು 2-3 ಪೀಸು ತೊಗೊಂಡು ಹೊಂಟೋಗ್ಬಿಟ್ರು. ಸೊ ಇದ್ದಿದ್ದೇ ಸ್ವಲ್ಪ, ಒಂದು ಪ್ಲೇಟ್ ಅಥವಾ 1.5 ಪ್ಲೇಟ್ ಅಷ್ಟೇ ಆಗಿದ್ದು ನೋಡಿ. ಈಗ ಎಲ್ಲ ಸೀಡ್ಸ್ ಕಟ್ ಮಾಡ್ಕೊಂಡಿರೋದೆಲ್ಲ ಆಯಿತು. ಈಗ ಜಸ್ಟ್ ಮಿಕ್ಸ್ ಮಾಡೋದೊಂದೇ ಬಾಕಿ. ಸೊ ಈ ಸೀಡ್ಸ್ನೆಲ್ಲ ಆ ಗ್ರೇವಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅಗೇನ್ ಸ್ಟವ್ ಹಚ್ಚಿ ಲೋ ಫ್ಲೇಮಲ್ಲಿಟ್ಟು ನೀವು ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡೋದೇ ಕಷ್ಟ. ನಿಮಗೆ ಗ್ರೇವಿ ಜಾಸ್ತಿ ಇದ್ದರೆ ನಿಮ್ಮದು ಮಿಕ್ಸ್ ಆಗೋದು ಚೆನ್ನಾಗಾಗುತ್ತೆ ಅನಿಸುತ್ತೆ. ಸೊ ನಿಮಗೆ ವಾಟ್ರಿ ಬೇಕೋ ಅಥವಾ ಡ್ರೈ ಬೇಕೋ ಅದ್ರ ಪ್ರಕಾರ ನೀವು ನೀರು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಬೋದು. ಈಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ.
ಮಿಕ್ಸ್ ಎಲ್ಲ ಮಾಡಾದ್ಮೇಲೆ ಈಗ ನಿಮ್ಮ ಒಂದು ಸ್ನ್ಯಾಕ್ಸ್ ಸರ್ವ್ ಮಾಡಲು ಸಿದ್ಧವಾಗಿದೆ. ನಿಮಗೆ ಅದನ್ನು ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಅಲ್ಲ, ನನಗೂ ಅಷ್ಟೆ, ಅದು ನೋಡ್ತಿದ್ರೆ ಬಾಯಲ್ಲಿ ನೀರೇ ಬರ್ತಿದೆ. ಸೊ ಇದಕ್ಕೆ ನೀವು ಹಸಿ ಈರುಳ್ಳಿ ಅಂದರೆ ಹೆಚ್ಕೊಂಡಿರೋ ಈರುಳ್ಳಿ ಅಥವಾ ಕೊರಿಯಂಡರ್ ಮೆಣಸಿನ್ಕಾಯಿನೂ ಹಾಕ್ಕೊಂಡು ನೀವು ಸರ್ವ್ ಮಾಡ್ಕೊಬೋದು. ಇದನ್ನು ಸೈಡ್ ಡಿಶ್ ಆಗೂ ತಿನ್ಬೋದು, ಅಥವಾ ರೈನಿ ಸೀಸನಲ್ಲಿ ನೀವು ರೇನನ್ನ ಮಜಾ ಮಾಡ್ಬೋದು, ಅದರ ಫೀಲ್ ತಗೊಂಡು ಹಾಗೆ ಈ ಬಿಸಿ ಬಿಸಿ ಫುಡ್ಡನ್ನ ಸ್ನ್ಯಾಕ್ಸ್ನ ನೀವು ಇದನ್ನು ಸರ್ವ್ ಮಾಡ್ಕೊಬೋದು. ಬಾಯ್ ಬಾಯ್.